Lesson 10 The Pie and the Tart written by Her Chesterman. ಈ ಲೆಸನಲ್ಲಿ 4 ಕ್ಯಾರೆಕ್ಟರ್ಸ್ ಇದೆ. ಪಿಯರ್, ಜಾನ್, ಗ್ಲೌಟಿಯರ್, ಮ್ಯಾರಿಯಾನ್. ಪಿಯರ್ ಮತ್ತು ಜಾನ್ ಯಂಗ್ ಬಾಯ್ಸ್ ಆ್ಯಂಡ್ ವಗಬಾಂಡ್ಸ್. ವಗಬಾಂಡ್ಸ್ ಅಂದರೆ ಫುಡ್ ಮತ್ತು ಶೆಲ್ಟರ್ ಆಗಿ ಒಂದು ಊರಿಂದ ಇನ್ನೊಂದು ಊರಿಗೋರನ್ನ ವಗಬಾಂಡ್ಸ್ ಅಂತ ಕರೀತಾರೆ. ಗ್ಲೌಟಿಯರ್ ಇಸ್ ಅ ಪೇಸ್ಟ್ರಿ ಕುಕ್, ಅಂದರೆ ಒನ್ ಹೂ ಬೇಕ್ಸ್ ದ ಸ್ವೀಟ್ಸ್ ಆರ್ ಕೇಕ್. ಮ್ಯಾರಿಯಾನ್ is a wife of Glautier. So now in this video I am briefing the lesson. ನಾನು ಸಮ್ಮರೈಸ್ ಮಾಡಿ ನಿಮಗೆ ಈ ಸ್ಟೋರಿನ ಹೇಳ್ತಿದ್ದೀನಿ. ಇನ್ ದ ಫಸ್ಟ್ ಪೇಜ್ ಅಂದರೆ 79 ಪೇಜಲ್ಲಿ ಏನು ಸ್ಟೋರಿ ಇದೆ ಅಂದರೆ, ದಿಸ್ ಪೈ ಆ್ಯಂಡ್ ದ ಟಾರ್ಟ್ ಲೆಸನ್ನ ನಾವು ಡ್ರಾಮಾ ಮಾಡ್ಬೋದು. ಡ್ರಾಮಾಗೆ ಬೇಕಾಗಿರೋ ಪ್ರಾಪರ್ಟಿ ಅಂದರೆ ಒಂದೇ ಒಂದು ಪ್ರಾಪರ್ಟಿ, ಅದು ಬೆಂಚ್. ಡ್ರಾಮಾನ ಆ್ಯಕ್ಟ್ ಅಂತ ಕರಿತೀವಿ. ಈ ಬೆಂಚ್ ಮೇಲೆ ಜಾನ್ ಮತ್ತು ಪಿಯರ್ ಕೂತಿರ್ತಾರೆ. ಆ್ಯಂಡ್ ಪಿಯರ್ ಏನಾಗಿರುತ್ತೆ ಅಂದರೆ ಕೋಲ್ಡ್ ಮತ್ತು ಅವನಿಗೆ ಹೊಟ್ಟೆ ಹಸಿಯೋದ್ರಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಓಡಾಡಿಕೊಂಡು ಫಿಂಗರ್ಸ್ನ ಬ್ಲೋ ಮಾಡ್ಕೋತಿರ್ತಾನೆ. ದಟ್ ಈಸ್ ದ ಲ್ಯಾಟರ್ ಪೇಸಿಂಗ್ ಅಪ್ ಆ್ಯಂಡ್ ಡೌನ್ ಬ್ಲೋಯಿಂಗ್ ಆನ್ ಹಿಸ್ ಫಿಂಗರ್ಸ್. ಯಾಕೆ ಅಂದರೆ ಅವನಿಗೆ ಕೋಲ್ಡ್ ಮತ್ತು ಅವನಿಗೆ ಹೊಟ್ಟೆ ಹಸಿ ತಡೆಯೋಕ್ಕೆ ಆಗ್ತಿರಲ್ಲ. ಆವಾಗ ಜಾನ್ ಕೇಳ್ತಾನೆ, ನೀನು ಮಾಡ್ತಾನೆ ಇರಬೇಕಾ, ಲೈಕ್ ನೀನು ಬ್ಲೋ ಮಾಡ್ತಾನೆ ಇರಬೇಕಾ ನಿನ್ನ ಫಿಂಗರ್ಸ್ನ ಓಡಾಡಿಕೊಂಡು ಅಂತ. ಪಿಯರ್ ಹೇಳ್ತಾನೆ, ಇದು ತುಂಬ ಕೋಲ್ಡ್ ಇದೆ, ನಾನೇನಾದ್ರು ಓಡಾಡ್ತಿಲ್ಲ ಅಂದರೆ ಐ ವಿಲ್ ಡೈ ಹಿಯರ್ ಓನ್ಲಿ ಬಿಕಾಸ್ ಆಫ್ ಕೋಲ್ಡ್. ಕೋಲ್ಡಿಂದ ನಾನು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾನೆ. ಜಾನ್ ಹೇಳ್ತಾನೆ, ನಾನು ಕೂಡ, ಆದರೆ ಸಾಯಬೇಕು ಅಂದಾಗ ನಾನು ಕೂತ್ಕೊಂಡೇ ಸಾಯ್ತೀನಿ ಅಂತ ಜಾನ್ ಹೇಳ್ತಾನೆ. ಪಿಯರ್, ನಾವಿಬ್ಬರು ಒಳ್ಳೆ ಪೇರ್ ಆಗ್ತೀವಿ. ಪ್ಯಾರಿಸ್ ಶುಡ್ ಬಿ ಪ್ರೌಡ್ ಆಫ್ ಅಸ್. ಪ್ಯಾರಿಸ್ ಅನ್ನೋದು ಸಿಟಿ, ಈ ಸಿಟಿ ನಮ್ಮಿಬ್ಬರು ನೋಡಿ ಪ್ರೌಡ್ ಆಗಬೇಕು. ಯಾಕೆ ಅಂದರೆ ನಾನು ಹಾಕಿರೋ ಬಟ್ಟೆಯಲ್ಲಿ ಅಂದರೆ ಶರ್ಟಲ್ಲಿ 23 ಹೋಲ್ಸ್ ಇದೆ. 23 ಹೋಲ್ಸ್ಗಿಂತ ಜಾಸ್ತಿ ಹೋಲ್ಸ್ ಇರ್ಬೋದು, ಬಟ್ ಗಾಳಿ ಬರ್ತಿರೋದು ಈ 23 ಹೋಲ್ಸಿಂದ ಅಂತ ಪಿಯರ್ ಹೇಳ್ತಾನೆ. ಆವಾಗ ಜಾನ್ ಹೇಳ್ತಾನೆ, ನಿನ್ನ ಡ್ರೆಸ್ ಅಥವಾ ನಿನ್ನ ಶರ್ಟಲ್ಲಿರೋ ಹೋಲ್ಸ್ ನನಗೇನು ಇಂಟ್ರೆಸ್ಟ್ ಇಲ್ಲ. ನನಗೇನೀಗ ಸದ್ಯಕ್ಕೆ ಇಂಟ್ರೆಸ್ಟ್ ಅಂದರೆ ನನ್ನ ಹೊಟ್ಟೆ ಫಿಲ್ ಆಗಬೇಕು. ಮೈ ಸ್ಟಮಕ್ ಶುಡ್ ಗೆಟ್ ಫಿಲ್ಡ್. ಯಾಕೆ ಅಂದರೆ ನಾವು ಬದುಕಬೇಕು ಆ್ಯಂಡ್ ವಿ ಡೋಂಟ್ ಹ್ಯಾವ್ ಅ ಮೀಲ್. ನಮಗೆ ಊಟ ಇಲ್ಲ ಅಂತ ಜಾನ್ ಹೇಳ್ತಾನೆ. Now we shall move to the second page. That is your 80th page. Here ಏನು ಹೇಳ್ತಾನೆ ಅಂದರೆ, that's what I said to Judge Gaston when I was pinched last month. ಪಿಯರ್ ಅರೆಸ್ಟ್ ಆಗಿರ್ತಾನೆ. ಯಾಕೆಂದರೆ ಬೆಗ್ ಮಾಡೋದ್ರಿಂದ, ಆದ್ದರಿಂದ ಜಡ್ಜ್ಗೇನೋ ಹೇಳಿರ್ತಾನೆ. ಜಾನ್ ಕೇಳ್ತಾನೆ, ಏನು ಹೇಳಿದೆ ನೀನು ಅಂಥದ್ದು ಅಂತ. ಪಿಯರ್ ಹೇಳ್ತಾನೆ, ಯಾಕೆ ಐ ಸ್ಟಾರ್ಟೆಡ್ ಟು ಬೆಗ್, ವೈ ಡಿಡ್ ಐ ಬೆಗ್ ಅಂತ ಕೇಳ್ತಾರಂತೆ ಜಡ್ಜ್ ಪಿಯರ್ನ. ಅದಕ್ಕೆ ಪಿಯರ್ ಏನು ಹೇಳಿರ್ತಾನೆ ಅಂದರೆ, ನಾನು ಬದುಕಬೇಕು ಆದ್ದರಿಂದ ನಾನು ಬೆಗ್ ಮಾಡ್ತೀನಿ ಅಂತ ಪಿಯರ್ ಹೇಳ್ತಾನೆ. ಆಗ ಜಡ್ಜ್ ಏನು ಮಾಡ್ತಾರೆ ಅಂದರೆ ಪಿಯರ್ನ ಅಪ್ ಇಂದ ಡೌನ್ ಅಂದರೆ ಟಾಪ್ ಟು ಬಾಟಮ್ ನೋಡ್ತಾರೆ. ಆ್ಯಂಡ್ ನೋಡ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಐ ಡೋಂಟ್ ಸಿ ದ ನೆಸೆಸಿಟಿ, ಅಂದರೆ ನೀನೇನು ಬದುಕಬೇಕಾದ ನೆಸೆಸಿಟಿನೇ ಇಲ್ಲ ಆಗಿದೆಯಾ ನೋಡೋಕ್ಕೆ ಅಂತ ಅವರು ಹೇಳ್ತಾರೆ ಪಿಯರ್ಗೆ. ಜಾನ್ ಆಗ ಏನು ಹೇಳ್ತಾನೆ, ವ್ಯಾಗ್ ದಟ್ ಜಡ್ಜ್, ಅಂದರೆ ದ ಒನ್ ಹೂ ಮೇಕ್ ಫನ್ ಆಫ್ ಸಮನ್, ಇನ್ನೊಬ್ಬರ ಬಗ್ಗೆ ಜಾಸ್ತಿ ಜೋಕ್ಸ್ ಅಥವಾ ಫನ್ ಮಾಡೋ ಜಡ್ಜ್ ಅವರು ಅಂತ ಜಾನ್ ಹೇಳ್ತಾನೆ. ಅದಕ್ಕೆ ಪಿಯರ್ ಹೇಳ್ತಾನೆ, ಅವ್ರಿಗೇನು ಗೊತ್ತಿರುತ್ತೆ ಹಂಗ್ರಿ ಅಂದರೆ ಏನು, ಹಂಗರ್ ಅಂದರೆ ಏನು ಅಂತ. ಬಟ್ ಈ ಹಂಗ್ರಿನ ನಾವು ಜಾಸ್ತಿ ದಿನ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ ಈಗ ಅಂದರೆ, ಪ್ರತಿಯೊಂದು ಡೋರು ಅಂದರೆ ಈ ಸ್ಟ್ರೀಟಲ್ಲಿರೋ ಪ್ರತಿಯೊಂದು ಡೋರ್ಗೂ ಹೋಗಿ ನಾಕ್ ಮಾಡಿ ಐ ವಿಲ್ ಆಸ್ಕ್ ದೆಮ್ ಟು ಗಿವ್ ದ ಥಿಂಗ್ಸ್. ಯಾಕೆ ಅಂದರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್, ಅಂದರೆ ಮನೆಯಿಂದಾನೇ ಪೀಪಲ್ ವಿಲ್ ಸ್ಟಾರ್ಟ್ ಡೊನೇಟಿಂಗ್. ಸೊ ಆದ್ದರಿಂದ ನಾನು ಪ್ರತಿಯೊಂದು ಡೋರು ಅಥವಾ ಪ್ರತಿಯೊಂದು ಮನೆಗೂ ಹೋಗಿ ಡೋರ್ನ ನಾಕ್ ಮಾಡಿ ಐ ವಿಲ್ ಸ್ಟಾರ್ಟ್ ಬೆಗ್ಗಿಂಗ್ ಅಂತ ಹೇಳ್ತಾನೆ. ಆ್ಯಂಡ್ ಎಲ್ಲಿಂದ ಶುರು ಮಾಡ್ತೀನಿ ಅಂದರೆ, ಆ ಕೇಕ್ ಶಾಪ್, ಅವರು ಬೆಂಚ್ ಕೂತಿರ್ತಾರಲ್ಲ, ಆ ಬೆಂಚ್ ಅದರ ಆಪೋಸಿಟ್ ಒಂದು ಕೇಕ್ ಶಾಪ್ ಇರುತ್ತೆ. ಸೊ ಅಲ್ಲಿಂದನೇ ನಾನು ಶುರು ಮಾಡ್ತೀನಿ. ಪಿಯರ್ ಹೇಳ್ತಾನೆ ಜಾನ್ಗೆ, ನೀನು ಪಕ್ಕದ ಸ್ಟ್ರೀಟ್ಗೆ ಹೋಗು ಆ್ಯಂಡ್ ನೀನು ಅದೃಷ್ಟ ನೋಡು, ಇಬ್ಬರು ಒಟ್ಟಿಗೆ ಮಾಡೋದು ಬೇಡ ಅಂತ ಹೇಳ್ತಾನೆ. ಜಾನ್ ಆಗ್ತಾನೆ ಎದ್ದೋಗೋಕ್ಕೆ ಹೋಗ್ತಾನೆ. ಪಿಯರ್ ಏನು ಹೇಳ್ತಾನೆ, ಒಂದು ನಿಮಿಷ ಬಾ, ಇಲ್ಲಿ ನೀನು ಹೇಗೆ ಮಾಡ್ತೀಯ ಅಂತ ಒಂದು ಟ್ರಯಲ್ ಮಾಡು.
ಸೊ ಜಾನ್ ಏನು ಮಾಡ್ತಾನೆ, ಟ್ರಯಲ್ ಮಾಡಬೇಕು ಅಂದಾಗ ಪ್ರಾಕ್ಟೀಸ್ ಸೆಷನ್ ಹೌ ಟು ಬೆಗ್ ಅನ್ನೋದನ್ನ ಅವ್ರು ಕೂತಿರೋ ಬೆಂಚ್ನೇ ನಾಕ್ ಮಾಡಿಬಿಟ್ಟು ತುಂಬ ಸಾಫ್ಟ್ ವಾಯ್ಸಲ್ಲಿ ಕೇಳ್ತಾನೆ. ಏನಂದರೆ, ಫಾರ್ ದ ಲವ್ ಆಫ್ ಸೆಂಟ್ ಅಗಾಥಾ ಆ್ಯಂಡ್ ಬ್ಲೆಸ್ ದ ಸೀನ್ಸ್, ಹ್ಯಾವ್ ಪಿಟಿ ಆನ್ ಅ ಮಿಸರಬಲ್ ಹೂ ಹ್ಯಾಸಂಟ್ ಹ್ಯಾಡ್ ನೋ ಫುಡ್ ಫಾರ್ 3 days. ಸೊ ಹ್ಯಾವಿಂಗ್ ಬ್ರಿಂಗ್ ಅಪ್ ದ ನೇಮ್ ಆಫ್ ಸೇಂಟ್ ಹೆಸರು ತೊಗೊಂಬಂದು, ನಿಮಗೂ ಒಳ್ಳೆಯದಾಗಲಿ, ನಾನು ಪೂರ್, ಐ ಆಮ್ ಪೂರ್, ನನಗೇನೂ ಇಲ್ಲ, ಸೊ 3 daysಯಿಂದ ನಾನು ಊಟ ಮಾಡಿಲ್ಲ, ಪ್ಲೀಸ್ ನನಗೇನಾದರೂ ಸಹಾಯ ಮಾಡಿ ಅಂತ ಕೇಳ್ತೀನಿ ಅಂತ ಜಾನ್ ಹೇಳ್ತಾನೆ. ಆಮೇಲೆ ಕೇಳ್ತಾನೆ, ಹೇಗೆ ಮಾಡಿದೆ ನಾನು ಆ್ಯಕ್ಟಿಂಗ್ನ ಅಂತ. ಪಿಯರ್ ಹೇಳ್ತಾನೆ, ನಾಟ್ ಬ್ಯಾಡ್, ಪರವಾಗಿಲ್ಲ, ಬಟ್ 3 days ಬೇಡ, ಮೇಕ್ ಇಟ್ ಟು 7 days ಆ್ಯಂಡ್ ಇನ್ನೂ ಸ್ವಲ್ಪ ಸಾಫ್ಟ್ ಫೇಸ್ ಮಾಡ್ಕೋ ಅಂತ ಹೇಳ್ತಾನೆ. ಯಾಕೆ ಅಂದರೆ ದಟ್ ಈಸ್ ಅ ಪಕ್ಕಾ ಸೈನ್ ಆಫ್ ಸ್ಟಾರ್ವೇಷನ್. ಉಪವಾಸ ಇದ್ದೀವಿ ಅನ್ನೋದಕ್ಕೆ ಗೊತ್ತಾಗದೆ ಅವರ್ ಫೇಸ್. ಸೊ ಸ್ಟೇಜಿಂದ ಜಾನ್ ಆಚೆ ಹೋಗ್ತಾನೆ. ನೆಕ್ಸ್ಟ್ ಪಿಯರ್ ಏನು ಮಾಡ್ತಾನೆ, ಅಲ್ಲಿರೋ ಕೇಕ್ ಶಾಪ್ ಡೋರ್ನ ನಾಕ್ ಮಾಡ್ತಾನೆ. ನಾಕ್ ಮಾಡಿಬಿಟ್ಟು ಹೇಳ್ತಾನೆ, ಹಾರ್ಮ್ಸ್ ಗುಡ್ ಸರ್, ಫಾರ್ ಲವ್ ಆಫ್ ಗಾಡ್ ಆ್ಯಂಡ್ ಆಲ್ ಇಸ್ ಬ್ಲೆಸ್ಡ್ ಏಂಜಲ್ಸ್, ಟೇಕ್ ಪಿಟಿ ಆನ್ ಅ ಪೋರ್ ಟ್ರಾವೆಲರ್ ಹೂ ಹ್ಯಾಸ್ ಹ್ಯಾಡ್ ನೋ ಫುಡ್ ಫಾರ್ ಅ ವೀಕ್. ಸೊ ಆ್ಯಸ್ ದೇ ಆರ್ ಪ್ರಾಕ್ಟೀಸ್ ದರ್ ಸೆಂಟೆನ್ಸಸ್, ಕೇಕ್ ಡೋರ್ನ ನಾಕ್ ಮಾಡಿ ಹೇಳ್ತಾನೆ ಟು ಗಿವ್ ದೆಮ್ ಸಮಥಿಂಗ್ ಟು ಈಟ್ ಆರ್ ಸಮಥಿಂಗ್ ಟು ಫುಲ್ಫಿಲ್ ದೇರ್ ಸ್ಟಮಕ್ ಅಂತ. ಗ್ಲಾಟಿಯರ್ ಬರ್ತಾರೆ ಡೋರ್ ಹತ್ರ. ಗ್ಲಾಟಿಯರ್ ಈ ವಾಸ್ ಅ 50 years old ಮ್ಯಾನ್ ಆ್ಯಂಡ್ ಹೀ ಲುಕ್ಸ್ ಲೈಕ್ ಈಸ್ ಅ ಕಂಟೆಂಟ್ ವಿತ್ ಇಸ್ ಲಾಟ್, ಅಂದರೆ ಈಸ್ ಅ ರಿಚ್. ಸೊ ಗ್ಲಾಟಿಯರ್ ಬಂದು ಏನು ಹೇಳ್ತಾನೆ ಅಂದರೆ, ಗೋ ಅವೇ, ಹೊಟ್ಟೋಗು, ನನ್ನ ಹತ್ರ ಏನೂ ಇಲ್ಲ ನಿಂಗೆ ಕೊಡೋಕ್ಕೆ, ಆ್ಯಂಡ್ ಮೈ ವೈಫ್ ಇಸ್ ಅವೇ, ನನ್ನ ಹೆಂಡತಿ ದೂರ ಇದ್ದಾರೆ, ಸೊ ನಾನು ಕೂಡ ಬ್ಯುಸಿ ಇದ್ದೀನಿ, ನೀನು ಪಕ್ಕದ ಸ್ಟ್ರೀಟ್ಗೆ ಹೋಗಿ ಬೆಗ್ ಮಾಡು ಅಂತ ಹೇಳ್ತಾನೆ. ಹೇಳಿಬಿಟ್ಟು ಗ್ಲಾಟಿಯರ್ ಡೋರ್ನ ಜೋರಾಗಿ ಹಾಕ್ತಾನೆ. ಪಿಯರ್ ಅಲ್ಲಿಂದ ಎಕ್ಸಿಟ್ ಆಗ್ತಾನೆ. ಇಲ್ಲಿ ಜಾನ್ ಇನ್ನೊಂದು ಡೋರ್ ಹೋಗ್ತಾನೆ. ಡೋರ್ ನೋಡಿ ಎಸಿಟೇಟ್ ಮಾಡ್ತಾನೆ, ಅಂದರೆ ಅಯ್ಯೋ ನಾಕ್ ಮಾಡಲಾ ಬೇಡವಾ ಅಂತ ಹೇಳಿ ಕೊನೆಗೆ ನಾಕ್ ಮಾಡ್ತಾನೆ. ನಾಕ್ ಮಾಡಿದ ತಕ್ಷಣ ಅವನು ಬಯಟ್ ಮಾಡಿರೋ ಸೆಂಟೆನ್ಸ್ನ ಹೇಳ್ತಾನೆ. ಫಾರ್ ದ ಲವ್ ಆಫ್ ಸೇಂಟ್ ಅಗಾಥಾ, ಸೇಂಟ್ ನಿಕೋಲಸ್, ಸೇಂಟ್ ಕ್ರಿಸ್ಪಿನ್ and all the blessed company of heaven, have pity upon a poor miserable who has no food for 7 days. Now let us move on to the next page, that is 81. In page 81, ಜಾನ್ ಡೋರ್ನ ನಾಕ್ ಮಾಡಿದ್ಮೇಲೆ ಮ್ಯಾರಿಯಾನ್ ಓಪನ್ ಮಾಡ್ತಾನೆ. ಮ್ಯಾರಿಯಾನ್ ಇಸ್ ಅ ವೈಫ್ ಆಫ್ ಗ್ಲಾಟಿಯರ್. ಮ್ಯಾರಿಯಾನ್ ಏನು ಹೇಳ್ತಾನೆ, ಗೋ ಅವೇ, my husband is out, I have nothing for you, you would better call again when he comes. ಹೀಗೆ ಹೊರಟೋಗು, my husband is not there, ಮನೇಲಿ ನನ್ನ ಹಸ್ಬೆಂಡ್ ಇಲ್ಲ, I have nothing to give for you, you come back when he comes back. ನನ್ನ ಹಸ್ಬೆಂಡ್ ಬಂದಮೇಲೆ ಯು ಕಮ್ ಆ್ಯಂಡ್ ಬೆಗ್ ಅಂತ ಹೇಳಿ ಡೋರ್ನ ಶಟ್ ಮಾಡ್ತಾಳೆ. ಜಾನ್ಗೆ ಬೇಜಾರಾಗಿ ಬೆಂಚ್ ಮೇಲೆ ಕೂತ್ಕೋತಾನೆ. ಬೆಂಚ್ ಮೇಲೆ ಕೂತ್ಕೊಂಡಾಗ ಗ್ಲೌಟಿಯರ್ ಬರ್ತಾನೆ ಆಚೆಗೆ ಬರ್ತಾನೆ ಗ್ಲೌಟಿಯರ್ ಫ್ರಮ್ ಹಿಸ್ ಹೋಮ್. ಶಾಪಿಂದ ಆಚೆ ಬಂದಮೇಲೆ ಅವನಿಗೇನು ನೆನಪಾಗುತ್ತೆ, ಅದಕ್ಕೆ ವಾಪಸ್ ಡೋರ್ ಕಡೆ ಹೋಗ್ತಾನೆ. ಮ್ಯಾರಿಯಾನ್ ಅಲ್ಲೇ ನಿಂತಿರ್ತಾಳೆ. ಆಗ ಮ್ಯಾರಿಯಾನ್ಗೆ ಗ್ಲೌಟಿಯರ್ ಹೇಳ್ತಾನೆ, ನಾನಿವಾಗ ಡಿನ್ನರ್ಗೆ ಹೋಗಬೇಕು ಮೇಯರ್ ಜೊತೆ, ಆದ್ದರಿಂದ ನನ್ನ ಜೊತೆ ಏನಾದ್ರು ಚೆನ್ನಾಗಿರೋ ತೊಗೊಂಡು ಹೋಗೋಣ ಅಂತ ನಾನು ಲಾಸ್ಟ್ ಮಂಡೇ ಮಾಡಿದ ಈಲ್ ಪೈನ ತೊಗೊಂಡು ಹೋಗೋಣ ಅಂತ ಇದ್ದೀನಿ, ಸೊ ತೊಗೊಂಡು ಬಾ ಮ್ಯಾರಿಯಾನ್, ಬಿಕಾಸ್ ನಂಗೆ ಲೇಟ್ ಆಗೋಗುತ್ತೆ ಅಂತ ಹೇಳ್ತಾನೆ. ಮ್ಯಾರಿಯಾನ್ ಹೇಳ್ತಾನೆ, ವೆರಿ ಗುಡ್ ಹಸ್ಬೆಂಡ್, ಅಂದರೆ ಆಯಿತು ನಾನು ಹೋಗಿ ತೊಗೊಂಬರ್ತೀನಿ ಅಂತ ಶಿ ವಿಲ್ ಟರ್ನ್ ಅಸೈಡ್. ಆ ಕಡೆ ಟರ್ನ್ ಆದ ತಕ್ಷಣ ಗ್ಲೌಟಿಯರ್ ಕರೀತಾನೆ, ವೇಟ್ ಇರು, ಹೋಗಬೇಡ, ಬಿಕಾಸ್ ಈಲ್ ಪೈ ನನ್ನ ಎಲ್ಲ ಸ್ಟ್ರೀಟ್ಸ್ ಆಫ್ ಪ್ಯಾರಿಸ್ ಮೇಲೆ ತೋರಿಸ್ಕೊಂಡು ಹೋಗೋಕ್ಕಾಗಲ್ಲ, ದಟ್ ಈಸ್ ನಾಟ್ ಅ ಗುಡ್ ಫಾರ್ ಅ ಥಿಂಗ್ ಫಾರ್ ಅ ಪರ್ಸನ್ ಆಫ್ ಮೈ ಪೊಸಿಷನ್, ಅಂದರೆ ನನ್ನ ಸ್ಟೇಟಸ್ಗೆ ನಾನು ಈಲ್ ಪೈನ ಪ್ರತಿಯೊಂದು ರೋಡ್ ಮೇಲೂ ಕ್ಯಾರಿ ಮಾಡೋಕ್ಕಾಗಲ್ಲ, ಸೊ ಕ್ಯಾನ್ ಯು ಕಮ್ ವಿತ್ ಮಿ ಅಂತ ಕೇಳ್ತಾನೆ. ಅಂದರೆ ಮ್ಯಾರಿಯಾನ್ ನೀನು ಬರ್ತೀಯಾ ಈಲ್ ಪೈನ ಕ್ಯಾರಿ ಮಾಡಿಕೊಂಡು ಅಂತ ಕೇಳ್ತಾನೆ. ಮ್ಯಾರಿಯಾನ್ ಹೇಳ್ತಾಳೆ, ಕ್ವೈಟ್ ಇಂಪಾಸಿಬಲ್, ಆಗೋದೇ ಇಲ್ಲ, ಯಾಕೆ ಅಂದರೆ ನನಗೆ ಮನೆಯಲ್ಲಿ ಕೆಲಸ ಇದೆ, ನೀನು ಬೇಕಾದರೆ ಯಾರನ್ನಾರು ಕಳಿಸಿ ಅಂತ ಹೇಳ್ತಾನೆ. ಗ್ಲೌಟಿಯರ್, ಅದೇನೋ ಒಳ್ಳೆ ಐಡಿಯಾ, ಬಟ್ ಯಾರು, ಬಟ್ ಹೂ? ಮ್ಯಾರಿಯಾನ್ ಹೇಳ್ತಾಳೆ, ವೆಲ್ ಯು ವಿಲ್ ಬಿ ಬೌಂಡ್ ಟು ಮೀಟ್ ಸಮ್ ಒನ್ ಆನ್ ದ ವೇ, ನಿಂಗೆ ಯಾರು ಸಿಗ್ತಾರೆ ರೋಡಲ್ಲಿ ಅಥವಾ ಹೋಗೋ ದಾರಿಲಿ, ಸೊ ಅವ್ರನ್ನ ಕಳಿಸು, ದೇ ವಿಲ್ ಗೆಟ್ ಫಾರ್ ಯು ಅಂತ ಮ್ಯಾರಿಯಾನ್ ಹೇಳ್ತಾಳೆ. ಗ್ಲೌಟಿಯರ್, ಹೌದು,
ಬಟ್ ಹೇಗೆ ಗೊತ್ತಾಗುತ್ತೆ ಹೀ ಈಸ್ ಓನ್ಲಿ ರೈಟ್? ಯಾಕಂದರೆ ಯಾರು ಬಂದು ನಿಂಗೆ ಡೋರ್ ನಾಕ್ ಮಾಡಿದ್ರು ನೀನು ಕೊಟ್ಬಿಡ್ತೀಯ. ಸೊ ಈಸ್ ರೈಟ್ ಪರ್ಸನ್ ಅಂತ ನಿಂಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಮ್ಯಾರಿಯೋನ್ನ ಕೇಳ್ತಾನೆ. ಮ್ಯಾರಿಯೋನ್, ಓ ಈ ಐಡಿಯಾ ನನಗಿರಲೇ ಇರಲಿಲ್ಲ ಅಂತ ಮ್ಯಾರಿಯೋನ್ ಹೇಳ್ತಾಳೆ. ಅದಕ್ಕೆ ಗ್ಲೌಚಿಯರ್ ಹೇಳ್ತಾನೆ, ನನ್ನೊಂದು ಐಡಿಯಾ ಇದೆ, ನಾನು ಮೆಸೆಂಜರ್ಗೆ ಹೇಳ್ತೀನಿ, ಯಾವಾಗ ನೀನು ಬೇಕ್ರಿ ಅಥವಾ ಶಾಪ್ ಮುಂದೆ ಹೋಗ್ತೀಯೋ ಟು ಕಿಸ್ ಯೋರ್ ಹ್ಯಾಂಡ್ ಆ್ಯಂಡ್ ದಟ್ ವಿಲ್ ಬಿ ದ ಸೈನ್. ಸೊ ಒಬ್ಬ ಮೆಸೆಂಜರ್ ಬರ್ತಾನೆ. ಎಂತಕ್ಕೆ ಮೆಸೆಂಜರ್ ಬರ್ತಾನೆ ಅಂದರೆ ಟು ಕ್ಯಾರಿ ದ ಪೈ, ಈಲ್ ಪೈನ ತೊಗೊಂಡೋಗೋಕ್ಕೆ ಬರ್ತಾನೆ. ಆ ಟೈಮಲ್ಲಿ ಯು ವಿಲ್ ಕಿಸ್ ಯೋರ್ ಹ್ಯಾಂಡ್ ಅಂತ ಹೇಳ್ತಾನೆ. ಮ್ಯಾರಿಯೋನ್ ಹೇಳ್ತಾಳೆ, ಓಕೆ ಬಟ್ ಚೂಸ್ ಅ ಗುಡ್ ಲುಕಿಂಗ್, ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರೋರನ್ನ ಕಳಿಸಿ, ಬಿಕಾಸ್ ಮ್ಯಾಡಮ್ ಗ್ಲೌಟಿಯರ್ಸ್ ಹ್ಯಾಂಡ್ ಇಸ್ ನಾಟ್ ಫಾರ್ ಎವ್ರಿ ಒನ್ ಟು ಕಿಸ್. ಅಂದರೆ ಐ ಆಮ್ ಯೋರ್ ವೈಫ್, ಸೊ ನಾಟ್ ಎವ್ರಿ ಒನ್ ಕ್ಯಾನ್ ಕಿಸ್ ಮೈ ಹ್ಯಾಂಡ್ ಅಂತ ಮ್ಯಾರಿಯೋನ್ ಹೇಳ್ತಾಳೆ. ಮ್ಯಾರಿಯೋನ್ ತಿರ್ಗಾ ಶಾಪ್ಗೆ ಹೋಗ್ತಾಳೆ. ಗ್ಲೌಟಿಯರ್ ವಿಲ್ ಎಕ್ಸಿಟ್ ಫ್ರಮ್ ದ ಸ್ಟೇಜ್ ಆ್ಯಂಡ್ ಜಾನ್ ಇದೆಲ್ಲ ಕೇಳಿಸ್ಕೊಂಡು ಅಲ್ಲೇ ಕೂತಿರ್ತಾನೆ. ಆಗ ಪಿಯರ್ ಆಚೆ ಅಂದರೆ ಒಳಗೆ ಬರ್ತಾನೆ. ದ ನೆಕ್ಸ್ಟ್ ಪೇಜ್ 82. ಪಿಯರ್ ಬರ್ತಾನೆ. ಪಿಯರ್ ಕೇಳ್ತಾನೆ, ಏನಾದ್ರು ಸಿಗ್ತಾ ನನಗೆ, ಏನೋ ಅದೃಷ್ಟ ಸಿಗ್ತಾ, ಸೊ ಡಿಡ್ ಯು ಗೆಟ್ ಎನಿ ಫುಡ್ ಅನ್ನೋ ಅರ್ಥದಲ್ಲಿ ಕೇಳ್ತಾನೆ. ಜಾನ್ ಹೇಳ್ತಾನೆ, ಎಸ್ ಆ್ಯಂಡ್ ನೋ, ಹೌದು ಆ್ಯಂಡ್ ಇಲ್ಲ. ಪಿಯರ್ ಹೇಳ್ತಾನೆ, ಏನಿದ್ರ ಅರ್ಥ, ಹೌದು ಕೂಡ ಅಂತಿದೆಯಾ, ಇಲ್ಲ ಕೂಡ ಅಂತ ಅಂತಿದೆಯಾ ಅಂತ. ಜಾನ್ ಹೇಳ್ತಾನೆ, ನೋಡಿಲ್ಲಿ ನಾನು ಏನು ಹೇಳ್ತೀನೋ ಅದೇ ಥರ ಮಾಡಬೇಕು ಆ್ಯಂಡ್ ನೀನೇನು ಕ್ವಶನ್ ಕೇಳಬಾರ್ದು ಅಂತ ಜಾನ್ ಹೇಳ್ತಾನೆ. ಪಿಯರ್, ನಾನು ಏನು ಬೇಕಾದರೂ ಮಾಡ್ತೀನಿ, ಬಿಕಾಸ್ ಐ ಹ್ಯಾವ್ ಟು ಕೀಪ್ ಮೈ ಟಮ್ಮಿ ಆರ್ ಸ್ಟಮಕ್ ಕ್ವೈಟ್, ಬಿಕಾಸ್ ನನಗೆ ಸ್ಟಮಕ್ ಫಿಲ್ ಆಗೋದು ಇಂಪಾರ್ಟೆಂಟ್ ಅಂತ ಪಿಯರ್ ಹೇಳ್ತಾನೆ. ಜಾನ್ ಹೇಳ್ತಾನೆ, ಓಕೆ ನಾನು ಹೇಳೋದನ್ನ ಕೇಳಿಸ್ಕೊ, ನಾನು ಪಕ್ಕದ ಸ್ಟ್ರೀಟ್ಗೆ ಹೋಗ್ತಿದ್ದೀನಿ, ನಾಕ್ ದ ಡೋರ್ ಆ್ಯಂಡ್ ಸೇ. ಪಿಯರ್ ಹೇಳ್ತಾನೆ, ಥ್ಯಾಂಕ್ಸ್, ಐ ಹ್ಯಾವ್ ಬೀನ್ ದೇರ್ ಒನ್ಸ್ ಆಲ್ರೆಡಿ, ನಾನು ಆಲ್ರೆಡಿ ಹೋಗಿದ್ದೀನಿ ಆ ರೋಡಲ್ಲಿ, ಬಟ್ ನನಗೇನು ಬೇಕೋ ಅದು ಸಿಗಲಿಲ್ಲ, ಬಿಕಾಸ್ ಗ್ಲೌಟಿಯರ್ ಏನಂದರೆ, ಗ್ಲೌಟಿಯರ್ ಇಸ್ ದ ಓನರ್ ಆಫ್ ದ ಬೇಕ್ರಿ, ಏನಂದರೆ ಗೋ ಅವೇ ಬೆಗ್ಗರ್, ಗೋ ಅವೇ, ಐ ಆಮ್ ಬ್ಯುಸಿ, ಗೋ ಟು ದ ನೆಕ್ಸ್ಟ್ ಸ್ಟ್ರೀಟ್ ಅಂತ ಹೇಳಿದ್ರು ಅಂತ ಇಮಿಟೇಟ್ ಮಾಡ್ತಾನೆ. ಗ್ಲೌಟಿಯರ್ ಹೇಗೆ ಹೇಳಿದ್ನೋ ಹಾಗೆ ಪಿಯರ್ ಕೂಡ ಮಾತಾಡ್ತಾನೆ. ಸೊ ಜಾನ್ ಹೇಳ್ತಾನೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನಾನು ಏನು ಹೇಳ್ತೀನೋ ಅದನ್ನ ಮಾಡಿಬಿಟ್ಟು ಡೋರ್ ನಾಕ್ ಮಾಡು, ನಾಕ್ ಆದಮೇಲೆ ಅ ಲೇಡಿ ವಿಲ್ ಕಮ್ ಅಂತ ಹೇಳ್ತಾನೆ. ಪಿಯರ್ ಹೇಳ್ತಾನೆ, ಅದು ಹೆಂಗೆ ಗೊತ್ತು ನಿನಗೆ ಅಂತ. ಜಾನ್ ಹೇಳ್ತಾನೆ, ಡೋಂಟ್ ಇಂಟ್ರಪ್ಟ್, ಮಧ್ಯದಲ್ಲಿ ಬ್ರೇಕ್ ಮಾಡಬೇಡ ನಾನು ಹೇಳೋದನ್ನ. ಅ ಲೇಡಿ ವಿಲ್ ಕಮ್ ಆ್ಯಂಡ್ ಓಪನ್ ದ ಡೋರ್, ವೆನ್ ಶಿ ಓಪನ್ ದ ಡೋರ್ ಟೇಕ್ ಹರ್ ಹ್ಯಾಂಡ್ ಆ್ಯಂಡ್ ಕಿಸ್ ಇಟ್, ಹ್ಯಾಂಡ್ ತೊಗೊಂಡು ಕಿಸ್ ಮಾಡು ಅಂತ ಜಾನ್ ಹೇಳ್ತಾನೆ. ಪಿಯರ್ ಹೇಳ್ತಾನೆ, ಕಿಸ್ ದ ಲೇಡೀಸ್ ಹ್ಯಾಂಡ್, ಐ ಥಿಂಕ್ ಯು ಮೇಕಿಂಗ್ ಅ ಸ್ಲೈಟ್ ಮಿಸ್ಟೇಕ್ ಬ್ರದರ್, ಐ ಆಮ್ ನಾಟ್ ಲವ್ ಸಿಕ್, ಐ ಆಮ್ ಸ್ಟಾರ್ವಿಂಗ್ ಅಂತ ಪಿಯರ್ ಹೇಳ್ತಾನೆ. ನಾನು ಹೇಗೆ ಮಾಡಲಿ ಅದನ್ನ, ನನಗೆ ಹೊಟ್ಟೆ ಹಸಿತಿರೋದು, ನನಗೇನು ಆ ಥರ ಇಂಟೆನ್ಷನ್ಸ್ ಇಲ್ಲ ಅಂತ ಪಿಯರ್ ಹೇಳ್ತಾನೆ. ಜಾನ್ ಹೇಳ್ತಾನೆ, ವೇಟ್, ದಟ್ಸ್ ನಾಟ್ ಅಟ್ ಆಲ್, ಕತೆ ಇನ್ನೂ ಮುಗ್ದಿಲ್ಲ, ಕೇಳು ಇನ್ನೂ ಏನು ಅಂತ. ವೆನ್ ಯು ಕಿಸ್ ಸರ್ ಯು ವಿಲ್ ಗೆಟ್ ಅ ಪೈ, ಈಲ್ ಪೈ ಸಿಗುತ್ತೆ ನಿಮಗೆ ತಿನ್ನೋಕ್ಕೆ ಅಂತ ಹೇಳುತ್ತಾನೆ. ನೀನು ಕಿಸ್ ಮಾಡಿದ್ಮೇಲೆ ಹೇಳಬೇಕು ದಟ್ ನನ್ನ ಕಳಿಸಿರೋದು ಗ್ಲೌಟಿಯರ್ ಅಂತ. ಪಿಯರ್ ಹೇಳ್ತಾನೆ, ಯು ವಿಲ್ ಬಿ ವೆರಿ ಹ್ಯಾಪಿ, ಓ ಇಂಥ ಒಳ್ಳೆ ಟ್ರಿಕ್ ನಿಮಗೆ ಹೆಂಗೆ ಜ್ಞಾಪಕ ಆಯಿತು, ನನ್ನ ಲೈಕ್ ಇಸ್ ಗಾಡ್ಸ್ ಬ್ಲೆಸ್ಸಿಂಗ್ ಆನ್ ಅಸ್ ಅಂತ ಪಿಯರ್ ಹೇಳ್ತಾನೆ ಖುಷಿಯಾಗಿ. ಜಾನ್ ಹೇಳ್ತಾನೆ, ವೆರಿ ವೆಲ್, ಬಿಲೀವ್ ಇಟ್ ಆರ್ ನಾಟ್ ಆ್ಯಸ್ ಯು ಲೈಕ್, ದ ಪಾಯಿಂಟ್ ಈಸ್ ಆರ್ ಯು ಹಂಗ್ರಿ ಆರ್ ಆರ್ ಯು ನಾಟ್. ಈಗ ನೀನು ನಂಬ್ತೀಯೋ ಇಲ್ವೋ, ಬಟ್ ನಿನಗೀಗ ಹಂಗ್ರಿ ಆಗಿದೆಯೋ ಇಲ್ವೋ ಅಂತ ಕೇಳ್ತಾನೆ. ಪಿಯರ್ ಹೇಳ್ತಾನೆ, ಹಂಗ್ರಿ, ಐ ಹ್ಯಾವ್ ಅ ಹಾಲೋ ಇನ್ ದಟ್ ಆಲ್ ದ ಬರ್ಡ್ಸ್ ಆನ್ ದ ಏರ್ ಕುಡ್ ನೆಸ್ಟ್ ಇನ್. ಅವನ್ನ ಸ್ಟಮಕ್ನ ಟಚ್ ಮಾಡ್ಕೊಂಡು ಏನು ಹೇಳ್ತಾನೆ ಅಂದರೆ, ಹಂಗ್ರಿ ನನ್ನ ಟಮ್ಮಿಯಲ್ಲಿ ಥರ ಹಾಲೋ, ಒಂದು ಬಿಗ್ ಹಾಲೋ ಇದೆ, ಆಗೋಗಿದೆ, ಆ ಹಾಲೋದಲ್ಲಿ ಬರ್ಡ್ಸ್ ಕೂಡ ಬಂದು ಕೂತ್ಕೊಂಡು ನೆಸ್ಟ್ನ ಬಿಲ್ಡ್ ಮಾಡ್ಬೋದು ಅಂತ ಪಿಯರ್ ಹೇಳ್ತಾನೆ. ಜಾನ್ ಹೇಳ್ತಾನೆ, ಹಾಗಿದ್ದರೆ ನಾನು ಏನು ಹೇಳ್ತೀನೋ ಅದನ್ನ ಮಾಡು ಅಂತ ಹೇಳ್ತಾನೆ. ನೌ ವಿ ವಿಲ್ ಮೂವ್ ಆನ್ ಟು ದ ಪೇಜ್ 83. ಪಿಯರ್ ಹೇಳ್ತಾನೆ, ಜಾನ್ ನೀನು ನಿಜ ಹೇಳ್ತಿದ್ಯಾ, ಈ ಥರ ಮಾಡ್ಬೋದಾ ಅಂತ. ಜಾನ್ ಹೇಳ್ತಾನೆ, ಹೌದು ನಾನು ಸೀರಿಯಸ್ ಆಗೇ ಹೇಳ್ತಿದ್ದೀನಿ ಅಂತ.
ಪಿಯರ್ ಹೇಳ್ತಾನೆ ಆಗಿದ್ದರೆ ನಾನು ಹೋಗಿ ಮಾಡ್ತೀನಿ. ಜಿಯರ್ ಹೇಳ್ತಾನೆ ಗುಡ್, ಓಕೆ ಮಾಡು ಅಂತ. ಪಿಯರ್ ಸೊ ಏನು ಹೇಳಬೇಕು ಅಂತ ಮತ್ತೆ ಕೇಳ್ತಾನೆ. ಆಗ ಜಾನ್ ಹೇಳ್ತಾನೆ ತುಂಬ ಸಿಂಪಲ್ ಅದು, ಡೋರ್ನ ನಾಕ್ ಮಾಡು. ಪ್ಲೀಸ್ ಮ್ಯಾಡಮ್, ಗ್ಲಾಟಿಯರ್ ಹ್ಯಾಸ್ ಸೆಂಟ್ ಮೀ ಫಾರ್ ಈಲ್ ಪೈ. ಈಲ್ ಪೈಗೆ ಗ್ಲಾಟಿಯರ್ ನನ್ನ ಕಳಿಸಿದ್ದಾರೆ. ಸೊ ಆದ್ದರಿಂದ ಈಲ್ ಪೈ ಕೊಡೋಕ್ಕೆ ಮುಂಚೆ ಯು ಹ್ಯಾವ್ ಟು ಕಿಸ್ ಹರ್ ಹ್ಯಾಂಡ್ ಸೊ ದಟ್ ಶಿ ವಿಲ್ ಗಿವ್ ದ ಪೈ ಅಂತ ಜಾನ್ ಹೇಳ್ತಾನೆ. ಪಿಯರ್ ಹೇಳ್ತಾನೆ ವಾಟ್ ಇಫ್ ಹರ್ ಹಸ್ಬೆಂಡ್ ಕಮ್, ಏನಾದರೂ ಅವ್ರ ಗ್ಲಾಟಿಯರ್ ಬಂದರೆ ಏನು ಮಾಡೋದು ಅಂತ ಪಿಯರ್ ಹೇಳ್ತಾನೆ. ಜಾನ್ ಹೇಳ್ತಾನೆ ನೋ ಹಿ ವೋಂಟ್ ಕಮ್, ಅವ್ನು ಬರಲ್ಲ, ಯಾಕೆ ಅಂದರೆ ಅವನು ಆಚೆ ಹೋಗಿದ್ದಾನೆ, ನಾನು ಈ ಕಾರ್ನರಲ್ಲಿ ಇರ್ತೀನಿ, ಸೊ ನಾನು ಬರೋವರೆಗೂ ಕೂಡ ನೀನು ಡಿನ್ನರ್ನ ಶುರು ಮಾಡಬೇಡ ಅಂತ ಹೇಳ್ತಾನೆ. ಸ್ಟೇಜಿಂದ ಜಾನ್ ಆಚೆ ಹೋಗ್ತಾನೆ. ಪಿಯರ್ ಡೋರ್ನ ನಾಕ್ ಮಾಡ್ತಾನೆ. ಮ್ಯಾರಿಯಾನ್ ಕೇಳ್ತಾಳೆ ಯಾರದು ಅಂತ. ಆಗ ಪಿಯರ್ ಏನು ಹೇಳ್ತಾನೆ ಅಂದರೆ ವಿಶ್ ಮಾಡ್ತಾನೆ, ಗುಡ್ ಮಾರ್ನಿಂಗ್, ನಾನು ಬಂದಿರೋದು ಯಾಕೆ ಅಂದರೆ ಟು ಟೇಕ್ ಗ್ಲಾಟಿಯರ್ ಪೈ ಆ್ಯಸ್ ಸೆಂಟ್ ಮೀ, ಪೈ ನನ್ನ ಕಳಿಸಿದ್ದಾರೆ, ಟು ಫೆಚ್ ದ ಗ್ಲೌಟಿಯರ್ ಅಂತ ಹೇಳ್ತಾನೆ. ಗ್ಲೌಟಿಯರ್ನ ತೊಗೊಂಡೋಗೋಕ್ಕೆ ಪೈ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಅವನಿಗೆ ನೆನಪಾಗುತ್ತೆ, ಓ ನಾನು ಉಲ್ಟಾ ಹೇಳಿದೆ ಅಂದ್ಬಿಟ್ಟು ಸೆಂಟೆನ್ಸ್ನ ಚೇಂಜ್ ಮಾಡ್ಕೋತಾನೆ. ಗ್ಲೌಟಿಯರ್ ನನ್ನ ಕಳಿಸಿದ್ದಾರೆ, ನಾನು ಪೈನ ತೊಗೊಂಡು ಹೋಗಬೇಕು ಅಂತ. ಆಗ ಮ್ಯಾರಿಯಾನ್ ಹೇಳ್ತಾನೆ ನೀನೇ ಅವ್ರ ಮೆಸೆಂಜರ್ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅಂತ. ಅದನ್ನು ಪಿಯರ್ ಹೇಳ್ತಾನೆ ಅಲೋ ಮೀ ಟು ಕಿಸ್ ಯೋರ್ ಹ್ಯಾಂಡ್, ಅಂದರೆ ಲೆಟ್ ಮೀ ಕಿಸ್ ಯೋರ್ ಹ್ಯಾಂಡ್ ಅಂತ ಹೇಳ್ತಾನೆ. ಯಾವಾಗ ಅವನು ಮ್ಯಾರಿಯಾನ್ನ ಕೈ ತೊಗೊಳಕ್ಕೆ ಹೋಗ್ತಾನೆ, ಆವಾಗ ಮ್ಯಾರಿಯಾನ್ ಪಿಯರಿಂದ ತಪ್ಪಿಸ್ಕೋತಾಳೆ ಹ್ಯಾಂಡ್ನ. ಹೇಳ್ತಾಳೆ ಓಕೆ ನಾನು ನಿನ್ನ ನಂಬ್ತೀನಿ, ಐ ವಿಲ್ ಗೆಟ್ ಯು ದ ಪೈ ಅಂತ ತೊಗೊಂಬರ್ತಾಳೆ. ತೊಗೊಂಡು ಬಂದಮೇಲೆ ಶಿ ವಿಲ್ ಗಿವ್ ಟು ಪಿಯರ್ ಕೊಟ್ಮೇಲೆ ಹೇಳ್ತಾನೆ ಹುಷಾರಾಗಿ ತೊಗೊಂಡು ಹೋಗು, ಇಟ್ ಈಸ್ ವೆರಿ ಗುಡ್ ಪೈ, ತುಂಬ ಚೆನ್ನಾಗಿದೆ ಈ ಪೈ, ಸೊ ಅದರಿಂದ ಹುಷಾರಾಗಿ ತೊಗೊಂಡೋಗು ಅಂತ. ಪಿಯರ್ ಹೇಳ್ತಾನೆ ಅದ್ರ ಬಗ್ಗೆ ನಿಮಗೆ ಯೋಚನೆ ಬೇಡ, ಯಾಕೆ ಅಂದರೆ ನಾನು ಇದನ್ನ ಅಷ್ಟು ಸೇಫ್ ಮಾಡಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇನ್ ಪೇಜ್ 84 ಮ್ಯಾರಿಯಾನ್ ಹೇಳ್ತಾಳೆ ಆಯಿತು ಹೊರಡು, ಟೈಮ್ ವೇಸ್ಟ್ ಮಾಡಬೇಡ ಅಂತ. ಹಾಗೆ ಹೇಳಿ ಡೋರ್ನ ಕ್ಲೋಸ್ ಮಾಡಿಕೊಂಡು ಹೋಗ್ತಾಳೆ. ಆಮೇಲೆ ಪಿಯರ್ ಏನು ಮಾಡ್ತಾನೆ, ಪೈನ ತೊಗೊಂಬಂದು ಬೆಂಚ್ ಮೇಲೆ ಇಡ್ತಾನೆ. ಅದನ್ನೇ ನೋಡ್ತಿರ್ತಾನೆ ತುಂಬ ಪ್ರೀತಿಯಿಂದ. ಆಗ ಪಿಯರ್ ಹೇಳ್ತಾನೆ ಇದು ನನ್ನ ಕನಸಿರ್ಬೋದು, ಇಷ್ಟು ಒಳ್ಳೆ ಪೈನ ನಾನು ಇವತ್ತು ತಿಂತಿದ್ದೀನಿ ಅಂತ ಅವನು ತುಂಬ ಖುಷಿಯಾಗಿ ಇರ್ತಾನೆ. ಜಾನ್ ಬರ್ತಾನೆ. ಜಾನ್ ಬಂದಮೇಲೆ ನಾನು ಹೇಳಿರಲಿಲ್ವಾ ಈ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಅಂತ. ಪಿಯರ್ ಹೇಳ್ತಾನೆ ಲೈಕ್ ಪುಟ್ಟಿಂಗ್ ಹಿಸ್ ಫಿಂಗರ್ಸ್ ಟು ಹಿಸ್, ಉಶ್ ಮಾಡಿಬಿಟ್ಟು ಹೇಳ್ತಾನೆ ತುಂಬ ಜೋರಾಗಿ ಮಾತಾಡಬೇಡ, ಮೈಟ್ ವೇಕ್ ಮೀ ಅಪ್, ಅಂದರೆ ಅವ್ನು ಡ್ರೀಮ್ ಮಾಡ್ತಿರ್ತಾನಲ್ಲ ಆದ್ದರಿಂದ ನನ್ನ ಡ್ರೀಮ್ನ ನೀನು ಹಾಳು ಮಾಡಬೇಡ ಅಂತ ಹೇಳ್ತಾನೆ ಪಿಯರ್. ಜಾನ್ ಯು ವಿಲ್ ಬಿ ಲಾಫಿಂಗ್, ತುಂಬ ಖುಷಿಯಾಗಿ ಕ್ಲ್ಯಾಪ್ ಮಾಡ್ತಾನೆ ಆನ್ ದ ಬ್ಯಾಕ್. ಈಗ ಎದ್ದೇಳು, ಫಸ್ಟು ನಾವು ಈಲ್ ಪೈನ ತಿನ್ನೋಣ ಅಂತ ಹೇಳ್ತಾನೆ. ಸೊ ಪೈ ಜೊತೆ ಇವರಿಬ್ಬರು ಸ್ಟೇಜಿಂದ ಆಚೆ ಹೋಗ್ತಾರೆ. ಅದಾದಮೇಲೆ ಗ್ಲಾಟಿಯರ್ ಬರ್ತಾನೆ. ಗ್ಲಾಟಿಯರ್ ಬಂದುಬಿಟ್ಟು ತುಂಬ ಕೋಪದಿಂದ ಡೋರ್ನ ನಾಕ್ ಮಾಡ್ತಾನೆ. ಆಗ ಮ್ಯಾರಿಯಾನ್ ಓಪನ್ ಮಾಡ್ತಾಳೆ. ಮುಂದೆ ಏನಾಗುತ್ತೆ ಅಂತ ವಿ ವಿಲ್ ಸಿ ಇನ್ ದ ಪೇಜ್ 85.